ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ತಲುಪುತ್ತೆ, ನೀವೇ ಮೊದಲು ನೋಡ್ಬೋದು. ನಾವು ಗಣಪತಿ ಸೇಲ್ ಮಾಡ್ತೀವಲ್ವ, ಸೊ ಹಾಗಾಗಿ ಇವತ್ತು ಹೇಗಿರುತ್ತೆ ಡೇ ಅನ್ನೋದನ್ನ ನಿಮಗೆ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ. ಮತ್ತು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೋಡಿ, ಹಬ್ಬ ಅಂತ ಹೇಳಿ ಇವತ್ತು ಫುಲ್ ಕೈಗೆಲ್ಲ ಬಳೆ ಹಾಕೊಂಡ್ಬಿಟ್ಟಿದ್ದೀನಿ. ನನಗಂತೂ ಫುಲ್ ಇಷ್ಟ ಈ ಥರ ಹಸಿರು ಬಳೆ ಹಾಕ್ಲಿಕ್ಕೆ. ಸೊ ಹಾಗಾಗಿ ಇವತ್ತು ಬೇಕೇ ಬೇಕಂತ ಹೇಳಿ ನೈಟ್ ಹೋಗಿ ತೊಗೊಂಬಂದೆ. ಸೊ ಬೆಳಿಗ್ಗೆ ನಾವು ಮ್ಯಾಗಿನ ಮಾಡ್ಕೊಂಡ್ವಿ ನಾಷ್ಟಕ್ಕೆ ಅಂತ ಹೇಳಿ. ಅಮ್ಮ ರೈಸ್ ಇತ್ತು ಅಂತ ರೈಸ್ ತಿಂದರು. ಇವಾಗ ಮಧ್ಯಾಹ್ನ ಊಟಕ್ಕೆ ಅಲ್ಲಿ ವ್ಯಾಪಾರ ಅಲ್ವಾ, ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ರೈಸ್ ಮಾಡ್ಕೊಂಬಿಡೋಣ, ಮೊಸರು ತರಿಸ್ಕೊಂಡು ತಿನ್ಕೊಂಬಿಡೋಣ ಇವತ್ತು ಒಂದಿನ ಅಂತ ಹೇಳ್ಬಿಟ್ಟು ರೈಸ್ ಮಾಡ್ತಾ ಇದ್ದೀನಿ. ಸೊ ನೋಡಬೇಕು, ಇವತ್ತು ಸ್ವಲ್ಪ ವ್ಯಾಪಾರ ಕಮ್ಮಿ ಇದೆ. ನಾಳೆ ಗಣಪತಿ ಹಬ್ಬ ಜಾಸ್ತಿ ಅಲ್ವಾ, ಸೊ ಹುಡುಗರು ಜಾಸ್ತಿ ಗಣಪತಿನ ತಗೊಳ್ತಾರೆ. ಸೊ ಇವತ್ತು ನಮ್ಮ ವ್ಯಾಪಾರ ಹೆಂಗಿರುತ್ತೆ, ನಾವು ಗಣಪತಿ ಸೇಲ್ ಮಾಡೋದು ಹೆಂಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಇವಾಗ ರೈಸ್ ಮಾಡಿಬಿಡ್ತೀವಿ. ಸೊ ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೇನೆ ಆದಷ್ಟು ಟೈಮ್ ಸಿಕ್ಕಾಗ ವ್ಲಾಗ್ಗಳನ್ನ ಮಾಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ನಾವೇನು ಹಬ್ಬ ಮಾಡಲ್ಲ, ಕ್ಯಾಶುಯಲ್ ಆಗಿ ಪೂಜೆ ಮಾಡ್ತೀವಿ ಅಷ್ಟೇ. ಕೆಲವರು ಗಣಪತಿ ಕೂರಿಸಿ ಮತ್ತು ಶಾವಿಗೆ ಎಲ್ಲ ಮಾಡ್ತಾರಲ್ಲ, ಆ ಥರ ನಾವೇನು ಮಾಡಲ್ಲ, ಪೂಜೆ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಕಾರಣಾಂತರಗಳಿಂದ ನಾವು ಗಣಪತಿ ಮಾಡೋಣ ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ನಾನು ಡ್ಯೂಟಿಗೆ ಹೊರಟೋಗ್ತೀನಿ, ಅಣ್ಣನೂ ಡ್ಯೂಟಿಗೆ ಹೋಗ್ತಾರೆ. ಹಾಗಾಗಿ ನಾವು ಗಣಪತಿ ಮಾಡ್ತಾ ಇಲ್ಲ. ಅಮ್ಮನ ಕೈಲಿ ಒಬ್ಬರ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಸೊ ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗೀತು. ಸೊ ಹಬ್ಬ ಅಂತ ಹೇಳ್ಬಿಟ್ಟು ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೆಳಿಗ್ಗೆನೇ ನನಗೆ ಹಾಕ್ಬೇಕಂತ ಅನ್ನಿಸ್ತು. ನಾರ್ಮಲಾಗಿ ಪೂಜೆ ಮಾಡೋದಕ್ಕೂ ಹಬ್ಬದಕ್ಕೂ ಪೂಜೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವ. ಸೊ ಹಾಗಾಗಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದ್ದೀನಿ. ಇವತ್ತು ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ, ಹಾಗೆ ಚೆನ್ನಾಗಿ ಅನಿಸ್ತಿತ್ತು. ಇವತ್ತು ಪೂಜೆ ಚೆನ್ನಾಗಾಯಿತು. ಹಬ್ಬ ಅಂದರೆ ರಂಗೋಲಿ ಬಿಡಬೇಕು ಮತ್ತು ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದೊಂದಿರುತ್ತೆ ಹೆಣ್ಮಕ್ಳಲ್ಲಿ. ನೋಡಿ, ರಾತ್ರಿ ಬಿಟ್ಕೊಂಡಿರೋ ಮೆಹಂದಿ ಇನ್ನೂ ಕಲರ್ ಬರುತ್ತೆ, ಜಸ್ಟ್ ಇವಾಗ ಸ್ವಲ್ಪ ಬಂದಿದೆ ಅಷ್ಟೇ. ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಬೇಕಿತ್ತು ವಿಡಿಯೋ. ಸೊ ಬೆಳಿಗ್ಗೆ ಬ್ಯುಸಿ ಇದ್ದೆ ಅಲ್ವಾ, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಹೋಗೋಣ ಆಗಿದೆ. ನೋಡಿ ಗಾಯ್ಸ್, ನಾವು ಜೋಡಿಸಿರೋ ಗಣಪತಿ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಯಾವ್ಯಾವ ಥರ ಗಣಪತಿ ಇದೆ ಅಂತ ಹೇಳಿ. ಜಾಸ್ತಿ ತರಬೇಕಂತ ಅಂದ್ಕೊಂಡ್ವಿ, ಜಾಸ್ತಿ ಸಿಕ್ಕಿಲ್ಲ, ಹಾಗಾಗಿ ಸ್ವಲ್ಪನೇ ಇದೆ. ಮತ್ತು ಇದು ನೋಡಿ, ಪೇಂಟ್ ಹಾಕೋಕ್ಕೆ ಯಾರೋ ಕೊಟ್ಟಿದ್ದು ನಮಗೆ, ಪೇಂಟ್ ಮಾಡಿಕೊಡಿ ಅಂತ. ಚೆನ್ನಾಗಿದೆ ಇದು, ಮರದ್ದು, ಹುಡ್ದು ನಮ್ಮ ಮಮ್ಮಿ ಫ್ರೆಂಡ್ ಕೊಟ್ಟಿರೋದು ಪೇಂಟ್ ಮಾಡೋಕ್ಕೆ. ಮತ್ತು ಇಲ್ಲಿ ಇದು ಅಷ್ಟೇ. ಆದಷ್ಟು ನಾವು ಕಡಿಮೆನೇ ತಂದಿದ್ವಿ, ಯಾಕೆಂದರೆ ಐಟಮ್ ಎಲ್ಲೂ ಸಿಕ್ಕಿಲ್ಲ ನಮಗೆ, ಹಾಗಾಗಿ ಇಷ್ಟ ಐಟಮ್ ಸಿಕ್ಕಿರೋದು. ಚಿಕ್ಕ ಚಿಕ್ಕ ಐಟಮ್ಸೇನೆ, ಮನೇಲಿ ಕೂರಿಸೋ ಅಂಥವ್ರಿಗೇನೆ ನಾವು ಜಾಸ್ತಿ ಗಣಪತಿ ಥರ ತಂದ್ವಿ. ಗಣಪತಿ ಎಲ್ಲ ನೋಡ್ಕೊಂಡು ಬಂದ್ವಿ. ನೋಡಿ, ಅಮ್ಮ ಟೀ ಕುಡಿತಾ ಇದ್ದಾರೆ, ಇಬ್ಬರು ಟೀ ಕುಡಿತಾ ಇದ್ದೀವಿ. ಸುಮ್ಮನೆ ನೋಡ್ಕೊಂಬರೋಣ ಸಿಟಿಲಿ ವ್ಯಾಪಾರ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ನಾನು ಅಮ್ಮ ಹೋಗಿದ್ವಿ. ಸೊ ಬರ್ತಾ ಹಾಗೆ ಆನ್ ದ ವೇ ಟೀ ಕುಡ್ಕೊಂಡು ಬಂದ್ವಿ. ಟೀನೇ ಕುಡಿದಾದ್ಮೇಲೆ ಸೊ ಮತ್ತೆ ನಾವು ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಅಣ್ಣ ಕಾಲ್ ಮಾಡಿದ, ಐಟಮ್ಸ್ ಬೇಕಂತ ಹೇಳ್ಬಿಟ್ಟು ಕೊಡೋಕೆ ಹೋಗ್ತಾ ಇದ್ವಿ. ಫೈನಲ್ ಆಗಿ ಶಾಪ್ ಹತ್ರ ಹೋಗ್ತಾ ಇದ್ವಿ. ಮತ್ತು ತುಂಬ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಇವತ್ತು ಸ್ವಲ್ಪ ಕಡಿಮೆ ಅನಿಸುತ್ತೆ, ನಾಳೆ ಇನ್ನೂ ಜಾಸ್ತಿ ಆಗ್ಬೋದು ಜನ. ನೋಡಿ ಗಣಪತಿಗಳೆಲ್ಲ ಹೆಂಗಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಡೆಕೆತ್ಲಾನ್ ಹತ್ರ ಆಟೋನ ಪಾರ್ಕಿಂಗ್ ಮಾಡಿಬಿಟ್ಟು ಹೋದ್ವಿ. ಅಣ್ಣ ಹತ್ರ ಶಾಪ್ ಇಟ್ಟಿದ್ದಾನಲ್ಲ ಅಲ್ಲಿ. ಸೊ ನೋಡಿ, ಇದೇ ನಮ್ಮ ಅಣ್ಣ ಹಾಕಿರೋ ಶಾಪು.
ಶಾಪ್ ಹಾಕಿದ್ದು ಒಲಂಪಿಯಾ ಥಿಯೇಟರ್ ಹತ್ರ. ಸೊ ಆ ಹಬ್ಬದಲ್ಲಿ ಆ ರೋಡನ್ನ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಕ್ರೌಡ್ ಇತ್ತು. ಸೊ ಇಲ್ಲಿ ಬಂದರೆ ಅತ್ತೆ ಅವರು ಹಾಕಿದರು, ನಮ್ಮ ಅಪ್ಪನ ತಂಗಿ ಅವರು ಶಾಪ್ ಹಾಕಿದರು, ಅವ್ರದ್ದೇ ಇದು ಶಾಪು. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಹಾಗಾಗಿ ನಮ್ಮ ಅತ್ತೆ ಮಗಳು ಫೋನ್ ಇಸ್ಕೊಂಡು ನಾನು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ದುಡ್ಡು ಬೇಕು, ಸ್ವಲ್ಪ ದೊಡ್ಡಬೇಕು. ಅಲ್ಲಿ ಆ ಮನೆಯಿಂದ ಇವಾಗ ಇಲ್ಲಿಗೆ ಬಂದೆ. ಸೊ ಅಮ್ಮ ಕಾಫಿ ಕೇಳಿದ್ರು, ಸೊ ಕಾಫಿ ಮಾಡಿಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕಾಫಿ ಬಿಸಿ ಮಾಡಿಬಿಟ್ಟು ಅಲ್ಲಿ ಕೊಡಬೇಕು. ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ, ನಿದ್ದೆನೇ ಬಂದ್ಬಿಟ್ಟಿದೆ ನನಗಂತೂ. ಆಮೇಲೆ ಯಾರೋ ಬಂದರು, ಫೋನ್ಪೇ ಮಾಡ್ತೀನಿ ಅಂತ ಹೇಳಿದ್ರಲ್ವ, ಹಂಗಾಗಿ ಎದ್ಬಿಟ್ಟೆ. ಮತ್ತು ಇದು ನೈಲ್ ಪಾಲಿಶ್ ಕಲರ್ ತುಂಬ ಇಷ್ಟ ಆಯಿತು ನನಗೆ, ಎಷ್ಟು ಚೆನ್ನಾಗಿದೆ ನೋಡಿ. ಲೋಟಕ್ಕೆ ಹಾಕೊಂಡ್ಬಿಡ್ತೀನಿ. ಅಲ್ಲಿಗೇನು ಲೋಟ ತೊಗೋಗಲ್ಲ, ಪ್ಲಾಸ್ಟಿಕ್ ಲೋಟ ಒಂದು ಫಂಕ್ಷನ್ ಅಂತ ತಂದಿದ್ದು ಇನ್ನೂ ಇದೆ, ಹಾಗಾಗಿ ಇದನ್ನೇ ಕೊಟ್ಬಿಡ್ತೀನಿ. ಸುಮ್ಮನೆ ವೇಸ್ಟ್ ಮಾಡಬೇಕಲ್ವಾ. ನಾನು ಅಮ್ಮ ಇಬ್ಬರೇ ಇರೋದಲ್ವಾ. ಸಣ್ಣ ಅಲ್ಲಿ ವ್ಯಾಪಾರದಲ್ಲಿದ್ದಾನೆ, ಮದುನೂ ಇಲ್ಲ, ಮದುನೂ ಅಲ್ಲೇ ಇದ್ದಾನೆ. ಹಾಗಾಗಿ ನಾನು ಅಮ್ಮ ಅಲ್ವಾ ಅಂದ್ಬಿಟ್ಟು ಅಲ್ಲೇ ಕೊಡ್ಕೊಂಡ್ಬಿಡ್ತೀನಿ. ಈ ಸೀಸನಲ್ಲಿ ಮಾತ್ರ ಊಟ ಆಗಲಿ ಕಾಫಿ ಆಗಲಿ ಅದು ಕರೆಕ್ಟ್ ಟೈಮ್ ಆಗೋದಿಲ್ಲ. ಸೊ ಈಗ ಆ ಮನೆಗೆ ಹೋಗಬೇಕು, ಆ ಮನೆಗೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಮೈಂಡ್ ಸ್ವಲ್ಪ ಫ್ರೆಶ್ ಮಾಡ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಔಟ್ಫಿಟ್ ಹೀಗಿದೆ. ಸೊ ನಾನು ಚೂಡಿದಾರನ ವೇರ್ ಮಾಡಿದ್ದೀನಿ. ನಾನು ಬರ್ತಡೆಗೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಹಾಕಿದ್ದಿದ್ದು, ಹಾಗಾಗಿ ಇದನ್ನೇ ವೇರ್ ಮಾಡಿಕೊಂಡೆ. ರೆಡ್ ಆ್ಯಂಡ್ ವೈಟು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಅದಕ್ಕೆ ಜಾಸ್ತಿ ನೋಡೋಕೆ ಹೋಗಲಿಲ್ಲ, ಹಾಗಾಗಿ ಒಂದು 3-4 ಪ್ಯಾಟ್ರನ್ ನೋಡಿದೆ. ಸೊ ಇದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಸೊ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಅಂತ ಅಂದ್ಕೊತೀನಿ. ಸೊ ಒಂದ್ಸಲ ವೇರ್ ಮಾಡಿದ್ದೀನಲ್ವಾ, ಸೊ ಹಾಗಾಗಿ ನಾರ್ಮಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ. ತಿಂಡಿ ಕೂಡ ಮಾಡಿಲ್ಲ ನಾವು, ಏನು ತಿನ್ಬೇಕಂತಲೇ ಗೊತ್ತಾಗ್ತಿಲ್ಲ. ಏನಾದರೂ ರೈಸ್ ಇದ್ದರೆ ಚಿತ್ರಾನ್ನನಾದರೂ ಮಾಡ್ಬೋದು, ರೈಸು ಏನು ಮಾಡಿಲ್ಲ, ಹಾಗಾಗಿ ಹೋಟ್ಲಲ್ಲಿ ತಿನ್ಕೊಂಡ್ಬಿಡ್ತೀವಿ ಇವತ್ತು. ನೋಡೋಣ. ಅಲ್ಲಿ ವ್ಯಾಪಾರ ಮಾಡೋ ಜಾಗದಲ್ಲಂತೂ ಮಳೆ ಬಂದುಬಿಡ್ತು ಗಾಯ್ಸ್, ಅದಕ್ಕೇ ಅಲ್ಲಿ ಎಲ್ಲ ಫುಲ್ ಕವರ್ ಮಾಡಿ ಬಂದಿದ್ದೀವಿ. ಸ್ವಲ್ಪ ತಿಂಡಿ ಇತ್ತು, ಅದನ್ನು ತೊಗೊಂಡು ಹೋಗೋಣ ಅಮ್ಮಂಗೆ. ಸೊ ಇದರಲ್ಲಿ ಇವಾಗ ನಿಪ್ಪಟ್ಟು ಚಕ್ಲಿ ಏನೋ ಇದೆಯಂತೆ, ಸೊ ತಗೋಬಾ ಅಂತ ಹೇಳಿದ್ರು, ಹಾಗಾಗಿ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಟೀ ಮಾತ್ರ ಕುಡಿತಾ ಇದ್ದೀವಿ, ಟೀನ ಕುಡ್ಕೊಂಡ್ವಿ. ಟೀ ಒಂದು 2-3 ಸಲ ಆಯಿತು ಟೀ. ತಿಂಡಿ ಏನೂ ಇಲ್ವಲ್ಲ, ಏನು ಮಾಡೋದು. ನಾವೇ ತಿಂದಿರ ಅವಳು ನನಗೂ ಫುಡ್ ಹಾಕಿ ಅಂತ ಇದು ಮಾಡ್ತಾವಳೆ ನೋಡಿ. ಇಲ್ಲಿ ನೋಡಿ, ಏನು ಚೋಟಿ, ಏನಮ್ಮ, ಏನು ಬೇಕು ಚೋಟಿ? ಅವಳಿಗೂ ಎಷ್ಟು ಹಾಲು ಕುಡಿದು ಅವಳಿಗೂ ಬೇಜಾರಾಗ್ಬಿಟ್ಟಿದೆ. ಮಳೆ ಬರ್ತಾ ಇದೆ, ಅಲ್ಲಿ ಹೋಗ್ಬೇಕು ಇವಾಗ. ನಾನು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅನ್ಕೊತೀನ, ವ್ಯಾಪಾರ ಬ್ಯುಸಿಲಿ ನಾನು ಮರ್ತ್ಕೊಂಡ್ಬಿಡ್ತೀನಿ. ಸೊ ಹಂಗಾಗಿ ನೋಡಿ ನೋಡಿ ಅವಳು ಫುಲ್ ಹೊಟ್ಟೆ ಹಸ್ಬಿಟ್ಟೈತೆ, ಅದಕ್ಕೆ ಹಂಗೆ ಆಡ್ತಾ ಇರೋಳು. ಇರು ಬಿಚ್ತೀನಿ, ಇರು ಒಂದು ನಿಮಿಷ. ಇಲ್ಲಿ ನೋಡಿ ಎಷ್ಟು ಅರ್ಜೆಂಟ್ ಇವಳಿಗೆ. ಇರು ಮಗಳೇ, ಬಿಚ್ಕೊಡ್ತೀನಿ. ಏನು ಚಕ್ಲಿ ತಿಂದು ಇರು ಕೊಡ್ತೀನಿ ತಗೋ. ನನಗೂ ಫುಲ್ ಹೊಟ್ಟೆ ಹಸಿತಿದೆ ಗಾಯ್ಸ್, ಅದಕ್ಕೆ ಚಕ್ಲಿ ತಿನ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ. ಓಕೆ ಅಷ್ಟೇನು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ತಿನ್ನಲೇಬೇಕಲ್ವಾ. ಬಂದರೆ ಮತ್ತೆ ಬರ್ತೀನಿ, ಯಾಕಂದರೆ ಅವಳು ಫುಡ್ ಹಾಕಬೇಕು. ಅವಳು ಏನೂ ತಿಂದೇ ಇಲ್ಲ ಬೆಳಗ್ಗೆಯಿಂದ, ಎಲ್ಲೋಗಿದ್ದು ಗೊತ್ತಿಲ್ಲ. ಅವಳು ಫುಡ್ ಹಾಕ್ಬಿಡ್ತೀನಿ ಆಮೇಲೆ ಬಂದು ನೋಡಿ. ಅವಳು ಚಕ್ಲಿನೂ ತಿಂದಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ಹೊರಡುವ ಬನ್ನಿ, ಮಳೆ ಜೋರೇ ಆಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ.
ತುಂಬ ದೂರ ಇಲ್ಲ. ನೆನ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಇದು ನಮ್ಮ ಅಮ್ಮಂದು ಸ್ಲಿಪ್ಪರ್ ನಾನು ಹಾಕ್ಕೊಂಡಿದ್ದೀನಿ ನೋಡಿ, ದೊಡ್ಡದು ಸ್ವಲ್ಪ. ಸೊ ಗೈಸ್, ನಮ್ಮಮ್ಮ ನೋಡಿ ಮಳೆ ಬರ್ತಾಯಿದೆ ಅಂತ ಎಲ್ಲ ಗಣಪತಿ ನೆತ್ತು ಒಳಗಡೆ ಇಟ್ಬಿಟ್ಟಿದ್ದಾರೆ. ಕರೆಂಟ್ ಹೊಟ್ಟು ಎಲ್ಲ ಒಳಗಿಟ್ಬಿಟ್ಟಿದ್ದಾರೆ ಮಳೆ ಬರ್ತಾಯಿದೆ ಅಂತ. ಹೇಳೋದು ಬೈರಾ ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಆಲ್ ಆಫ್ ಯು. ಗಾಂಧಿ ಸ್ಕ್ವೇರ್ ಹತ್ರ ಹೋಗ್ತಾ ಇದೀವಿ. ಇವಾಗ ಸಣ್ಣ ಕಾಲ್ ಮಾಡಿದ ಗಣಪತಿ ಬೇಕಂತ ಹೇಳ್ಬಿಟ್ಟು, ಹಾಗಾಗಿ ಕೊಡೋದಕ್ಕೆ ಅಂತ ಆಟೋಲಿ ಇವಾಗ ಹೊರಡ್ತಾ ಇದ್ದೀವಿ. ಐಟಮ್ಸ್ ಕೊಟ್ಬಿಟ್ಟು ಬಂದ್ವಿ ನೋಡಿ. ಇಲ್ಲಿ ಚಾರ್ಲಿ ಥರನೇ ಅವಳು ಹೇಳಿ. ಎಲ್ಲರೂ ಓಡೋಗು. ಬೇಡಮ್ಮ, ನಮಗೆ ಗುಂಡು ಅಮ್ಮ ಒಬ್ಬಳೇ ಸಾಕಾಗ್ಯಾ. ಟೀಚರ್ ಅಲ್ಲ, ಟೀಚರ್. ನೀನು ಅವಳು ಯಾವನು? ಪೊಲೀಸಲ್ಲಿ ಪೊಲೀಸ್. ದೃಶಿಗ ಇನ್ನೂ ಯೋಚನೆ ಮಾಡಿಲ್ಲ. ನೀನೇನೈತಿ ಅಮ್ಮು? ಹಾ, ನೀನು ಪೊಲೀಸಾ? ನಿನ್ ತಂಗಿ ಏನಾಯ್ತಾಳೆ? ನೀನ್ ಪೊಲೀಸ್, ನಿನ್ ತಂಗಿ ಡಾಕ್ಟರು. ಸರಿ, ಹಂಗಾದ್ರೆ ನಿಮ್ದೆಲ್ಲ ಒಂದು ಗ್ಯಾಂಗಾ? ಅಲ್ಲಿ ನಾಯಿ ನೋಡ್ಬಿಟ್ಟು ನಮ್ಮ ನಾಯಿ ಇತ್ತಲ್ಲ, ಅದಕ್ಕೆ ನಿಮ್ಮ ನಾಯಿ ಏನಾಯ್ತು ಅಂದ್ಬಿಟ್ಟು ನಮ್ಮ ಮಮ್ಮಿನ ಕೇಳ್ತಿದ್ದಿವಳು. ಏನು ಕೊಡಿಸ್ತೀಯಾ ವ್ಯಾಪಾರ ಮಾಡ್ಬಿಟ್ಟು ನನಗೆ? ಹಂಗಲ್ಲಿ ಒಂದು 4-5 ಜೊತೆ ಬಟ್ಟೆ ಕೊಡಿಸ್ಬಿಡು. ಚಿನ್ನಕ್ಕಂತೂ ದುಡ್ಡು ಹಾಕೋಕ್ಕಾಗಲ್ಲ. ಈಗಿರೋ ರೇಟಲ್ಲಿ ಚಿನ್ನ ತಗೊಳಕ್ಕಾಗುತ್ತಾ? ಅದಕ್ಕೆ ನಾನು 4-5 ಜೊತೆ ಬಟ್ಟೆ ಕೇಳಿದೆ. ವ್ಯಾಪಾರ ಮಾಡಿ ದುಡ್ಡಲ್ಲಿ ಏನು ಕೊಡಿಸ್ತಾರೆ, ಅದಕ್ಕೆ ಕೇಳಿದೆ. ಗೂಗಲ್ ಪೇ ಮಾಡಿದಾರಲ್ಲ, ಅದು ಹಾಗೆ ಇಟ್ಕೊಂಡಿದ್ದೀರಲ್ಲ, ನೆನಪಲ್ಲ ಆಯ್ತಾ?